ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ಗೆ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಡ್ತಾ ಇದೆ. ಹಾಗಾದ್ರೆ ಮತ್ತೆ ರಾಜ್ಯದಲ್ಲಿ ಹಿಜಾಬ್ ವರ್ಸಸ್ ಕೇಸರಿ ಶಾಲು ಸಮರ ಶುರುವಾಗ್ಬಿಡುತ್ತಾ? ಯಾವುದೇ ಸ್ವರೂಪದ ಸಾಂಪ್ರದಾಯಿಕ ಸಂಕೇತವನ್ನ ಧರಿಸಬಹುದು. ಅದು ಪೇಟ ಇರಲಿ, ಟರ್ಬನ್ ಇರಲಿ, ಜನಿವಾರ ಇರಲಿ, ಪವಿತ್ರ ದಾರ ಇರಲಿ, ಶಿವದಾರ ಇರಲಿ, ರುದ್ರಾಕ್ಷಿ ಇರಲಿ, ಹಿಜಾಬ್ ಇರಲಿ, ಧರಿಸಿ ಬರೋದಕ್ಕೆ ಅವಕಾಶ ಕಲ್ಪಿಸ್ತಾ ಇದ್ದೀವಿ ಅಂತ ಸರ್ಕಾರ ನುಡಿದಿದೆ. ಸರ್ಕಾರ ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ಗೆ ಗ್ರೀನ್ ಸಿಗ್ನಲ್ ಕೊಟ್ಟಿರೋದು ಈ ಹಿಂದೆಯಾದಂತಹ ಬೆಳವಣಿಗೆ. ಹಿಜಾಬ್ ವರ್ಸಸ್ ಕೇಸರಿ ಶಾಲು ಸಮರ ಏನಿತ್ತು, ಮತ್ತೆ ಆ ಒಂದು ಸಮರಕ್ಕೆ ನಾಂದಿ ಹಾಡುತ್ತಾ ಕುತೂಹಲ ಮೂಡಿಸ್ತಾ ಇದೆ. ಯಾವುದೇ ಸ್ವರೂಪದ ಸಾಂಪ್ರದಾಯಿಕ ಸಂಕೇತವನ್ನ ಧರಿಸಬಹುದು ಅಂತ ಸರ್ಕಾರ ಹೇಳಿದೆ. ಬಿಜೆಪಿ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಹಿಜಾಬ್ ವಿಚಾರ ಬಹಳ ದೊಡ್ಡ ಚರ್ಚೆಗ್ರಾಸ ಆಗಿತ್ತು. ಸಾಕಷ್ಟು ಪ್ರತಿಭಟನೆಗಳನ್ನು ಎದುರಿಸಬೇಕಾಗಿತ್ತು. ಈಗ ಸರ್ಕಾರದಿಂದಲೇ ಗ್ರೀನ್ ಸಿಗ್ನಲ್ ಸಿಕ್ಕಿರೋದು ಕುತೂಹಲ ಮೂಡಿಸ್ತಾ ಇದೆ. ಈ ಬೆಳವಣಿಗೆ ಕುರಿತಂತೆ ಇನ್ನಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿನಯ್. ಈಗ ನೇರ ಸಂಪರ್ಕದಲ್ಲಿದ್ದಾರೆ. ವಿನಯ್, ಹಿಜಾಬ್ ವಿಚಾರ ಶಾಲಾ ಕಾಲೇಜುಗಳಲ್ಲಿ ಎಂತ ಕಿಚ್ಚು ಹಚ್ಚಿತ್ತು ಅಂತ ಅನ್ನೋದನ್ನ ನಾವು ಮುಂಚೆನೆ ನೋಡಿದ್ದೀವಿ. ಆದ್ರೆ ಈಗ ಮತ್ತೆ ಹಿಜಾಬ್ ಧರಿಸೋದಕ್ಕೆ ಅವಕಾಶವನ್ನ ಸರ್ಕಾರ ಅಧಿಕೃತವಾಗಿ ಗ್ರೀನ್ ಸಿಗ್ನಲ್ ಕೊಟ್ಟಿರೋದು, ಬ್ಯಾನ್ ತೆರವುಗೊಳಿಸಿರೋದು ಮತ್ಯಾವ ಸಂಘರ್ಷಕ್ಕೆ ಕಾರಣ ಆಗಬಹುದು? ಯಾವ ರೀತಿ ಕಂಡು ಬರ್ತಾ ಇದೆ? ಪ್ರತಿಮಾ, ಖಂಡಿತ ನಾವು ಈ ಹಿನ್ನೋಟವನ್ನು ನೋಡೋದಾದ್ರೆ 2022ರಲ್ಲಿ ಉಡುಪಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಲ್ಲಿ 6 ವಿದ್ಯಾರ್ಥಿನಿಯರು ಹಿಜಾಬನ್ನು ಧರಿಸ್ಕೊಂಡು ಬರ್ತಾರೆ. ಹಿಜಾಬನ್ನು ಧರಿಸ್ಕೊಂಡು ಬರ್ತಾ ಇದ್ದ ಹಾಗೆ ಸಮವಸ್ತ್ರದ ಜೊತೆಗೆ ಹಿಜಾಬ್ಗೆ ಅವಕಾಶವಿಲ್ಲ ಅನ್ನೋಂತಹ ಆಡಳಿತ ಮಂಡಳಿ ಹೇಳುತ್ತೆ. ಇದಾದ ಬಳಿಕ ಇದಕ್ಕೆ ಕೌಂಟರ್ ಅನ್ನು ಕೊಡೋದಕ್ಕೆ 6 ವಿದ್ಯಾರ್ಥಿಗಳು ಕೂಡ ಕೇಸರಿ ಶಾಲನ್ನ ಧರಿಸ್ಕೊಂಡು ಬರ್ತಾರೆ. ಇಲ್ಲಿಂದ ಶುರುವಾದಂತಹ ಹಿಜಾಬ್ ದಂಗಲ್ ರಾಷ್ಟ್ರವ್ಯಾಪ್ತಿ ತಾಲಿಬಾನ್ವರೆಗೂ ಕೂಡ ತಲುಪಿತ್ತು. ದೊಡ್ಡ ಮಟ್ಟದಲ್ಲಿ ದೇಶವ್ಯಾಪ್ತಿ, ಅಂತಾರಾಷ್ಟ್ರೀಯ ವ್ಯಾಪ್ತಿಯಲ್ಲೂ ಕೂಡ ಇದು ದೊಡ್ಡ ಮಟ್ಟದಲ್ಲಿ ಹಿಜಾಬ್ ವಿಚಾರ ಒಂದು ಸಂಘರ್ಷ ಕಾರಣ ಆಗಿತ್ತು. ಇದಾದ ಬಳಿಕ ಈಗ ಮತ್ತೆ ಸರ್ಕಾರ ಈ ಒಂದು ಹಿಜಾಬ್ಗೆ ಅವಕಾಶವನ್ನು ಕೊಡೋದ್ರ ಮೂಲಕ ಶಾಲೆಗಳಲ್ಲಿ ಧರ್ಮ ದಂಗಲ್ನ ಕಿಚ್ಚನ್ನು ಹಚ್ಚುವಂತ ಪ್ರಯತ್ನವನ್ನು ಮಾಡಿದೆ. ಯಾಕಂದ್ರೆ ಈಗಾಗಲೇ ರಾಜಕೀಯವಾಗಿ ಇದು ಮತ್ತು ಸಂಘರ್ಷಕ್ಕೆ ಕಾರಣ ಆಗೋದ್ರ ಜೊತೆಗೇನೆ ಹಿಂದೂ ಪರ ಸಂಘಟನೆಗಳ ಮತ್ತು ಸಾಕಷ್ಟು ಹಿಂದೂ ಆಕ್ಟಿವಿಸ್ಟ್ಗಳ ಸಂಘರ್ಷಕ್ಕೆ ಮತ್ತು ಶಾಲೆ ಶುರುವಾಗ್ತಾ ಇದ್ದಾಗೆ ಗಲಾಟೆಗಳಿಗೂ ಕೂಡ ಶುರುವಾಗುತ್ತೆ. ಈಗಾಗಲೇ ನಿನ್ನೆ ಕೊಟ್ಟಿರುವಂತಹ ಶಿಕ್ಷಣ ಇಲಾಖೆ ಸರ್ಕಾರದ ಒಂದು ಸ್ಪಷ್ಟ ಆದೇಶದಲ್ಲಿ 2022 2ನೇ ತಿಂಗಳ 5ನೇ ತಾರೀಕು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಶಿಕ್ಷಣ ಸಚಿವ ನಾಗೇಶ್ ಅವರ ಅವಧಿಯಲ್ಲಿ ಸಮವಸ್ತ್ರಕ್ಕೆ ಒಂದು ಮಾರ್ಪಾಡನ್ನು ಮಾಡಿ ಹೊಸ ಆದೇಶವನ್ನು ಹೊರಡಿಸಿರ್ತಾರೆ. 1ರಿಂದ 12ನೇ ತರಗತಿಯವರೆಗೆ ಶಿಕ್ಷಣ ಇಲಾಖೆ ವ್ಯಾಪ್ತಿಯಲ್ಲಿ ಬರುವಂತಹ ಸರ್ಕಾರಿ ಪ್ರಾಥಮಿಕ, ಪ್ರೌಢ, ಪದವಿ ಪೂರ್ವ ಶಾಲಾ ಹಂತದಲ್ಲಿ ಸಮವಸ್ತ್ರದ ಜೊತೆ ಕಡ್ಡಾಯವನ್ನು ಮಾಡೋದ್ರ ಜೊತೆಗೆ SDMC ರೂಲ್ಸ್ ಅನ್ನ ಫಾಲೋ ಮಾಡಬೇಕು. ಅಂದ್ರೆ ಆ ಶಾಲೆಯ ಸಮವಸ್ತ್ರದ ಜೊತೆಗೆ ಹಿಂದೆ ಏನಾದರೂ ಹಿಜಾಬ್ಗೆ ಅವಕಾಶ ಇದ್ರೆ ಮಾತ್ರ ಕೊಡುವಂಥದ್ದು, ಇಲ್ಲದೇ ಅದಿದ್ದ ಪಕ್ಷದಲ್ಲಿ ಹಿಜಾಬ್ಗೆ ಅವಕಾಶ ಇಲ್ಲ ಅನ್ನೋಂತಹ ಒಂದು ಆದೇಶವನ್ನ 2022ರ ಅವಧಿಯಲ್ಲಿ ಬಿಜೆಪಿ ಸರ್ಕಾರ ಹೊರಡಿಸಿತ್ತು. ಆದ್ರೆ ಈಗ ಕಾಂಗ್ರೆಸ್ ಸರ್ಕಾರ ತನ್ನ ಪ್ರಣಾಳಿಕೆಯಲ್ಲೂ ಕೂಡ ಇಂಥದ್ದೊಂದು ಸೂಚನೆಯನ್ನ ಕೂಡ ಕೊಟ್ಟಿತ್ತು. ನಾವು ಹಿಜಾಬ್ ನಮ್ಮ ಪಕ್ಷ ಆಡಳಿತಕ್ಕೆ ಬಂದಂತ ಸಂದರ್ಭದಲ್ಲಿ ಹಿಜಾಬ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟ ನಿರ್ಧಾರವನ್ನು ತೆಗೆದುಕೊಳ್ತೀವಿ ಅನ್ನೋಂತ ಹೇಳಿತ್ತು. ಆದ್ರೆ 2 ವರ್ಷಗಳ ಬಳಿಕ ನಿನ್ನೆ ಶಿಕ್ಷಣ ಸಚಿವರು ಇಂತಹ ಒಂದು ಮಹತ್ವದ ಆದೇಶವನ್ನು ಹೊರಡಿಸಿದ್ದಾರೆ. ಆದ್ರೆ ಸದ್ಯಕ್ಕೆ ಧಾರ್ಮಿಕವಾಗಿ ಇದು ವಿವಾದಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಇದರಲ್ಲಿ ಒಂದಿಷ್ಟು ಸ್ಪಷ್ಟವಾಗಿ ಹೇಳ್ತಾ ಇರುವಂತ ವಿಚಾರ, ಹಿಜಾಬ್ಗೆ ಅವಕಾಶ ಇದೆ, ಆದ್ರೆ ಕೇಸರಿ ಶಾಲೆಗೆ ಅವಕಾಶ ಇಲ್ಲ ಅನ್ನೋಂಥದ್ದು ಮುಂದಿನ ದಿನಮಾನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಧಾರ್ಮಿಕ ದಂಗಲ್ಗೆ ಮತ್ತು ಧರ್ಮ ದಂಗಲ್ಗೆ ಶಾಲೆಗಳಲ್ಲಿ ಶುರುವಾಗುವಂತಹ ಸಾಧ್ಯತೆ ಇದೆ. ಈಗಾಗಲೇ ಬಿಜೆಪಿ ನಾಯಕರು ಕೂಡ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ವಿನಯ್.